ಅದು ಮುನೇಶ್ವರ ಯಮ್ಮನ ಮೇಲೆ. ಈಕೆಯ ಹೆಸರು ಪುಷ್ಪಲತಾ. ಈಗ ಇನ್ನು 25 ವರ್ಷ ವಯಸ್ಸು. ರಾಜಧಾನಿ ಬೆಂಗಳೂರಿನ ಚುಂಚುಘಟ್ಟ ನಿವಾಸಿ. ತಂದೆ ಮಹೇಶ, ತಾಯಿ ಲಕ್ಷ್ಮಿಯ ಮುದ್ದಾದ ಮಗಳು. ಈಕೆಯನ್ನ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಬಡಾವಣೆಯ ಭರತ್ ಎನ್ನುವವರಿಗೆ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಲಾಗಿತ್ತು. ಮದುವೆಯಾಗಿ ಇನ್ನು ಈಗ ತಾನೇ 4 ವರ್ಷ ತುಂಬಿದೆ. ಆಗದೆ ಮನೆಯಲ್ಲಿ ಮಲಗಿದ್ದ ವೇಳೆ ನಿನ್ನೆ ರಾತ್ರಿ ಪುಷ್ಪಲತಾಳ ಕತ್ತನ್ನು ಕೊಯ್ದು ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ತೆಗೆದುಕೊಂಡು ಹೋಗಲಾಗಿದೆ. ಪಕ್ಕದಲ್ಲಿ ಮಲಗಿದ್ದ ಮೃತಳ ನಾದಿನಿ ಭವ್ಯಾಳ ಬಾಯಿಗೆ ಬಟ್ಟೆ ತುರುಕಿ ಮತ್ತು ಬರುವ ಸ್ಪ್ರೇ ಸಿಂಪಡಿಸಿ ಕೃತ್ಯ ಎಸಗಿದ್ದಾರೆ ಎಂದಿದ್ದಾರೆ. ಆದರೆ ಇದನ್ನ ಒಪ್ಪದ ಪುಷ್ಪಲತಾ ತಂದೆ ತಾಯಿ ಬಂಧು ಬಳಗ ಇದು ದರೋಡೆ ಪ್ರಕರಣ ಅಲ್ಲ, ಇದೊಂದು ಸುಪಾರಿ ಕೊಲೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಗಂಡನ ನೈತಿಕ ಸಂಬಂಧ ಹಾಗೂ ಕುಟುಂಬ ಕಲಹದಿಂದಲೇ ಮಗಳನ್ನ ಸುಪಾರಿ ಕೊಲೆ ಮಾಡಿಸಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ. ಸುಮ್ಮನೆ ಆಗೋಗಿದ್ರು. ಏನೋ ನಾಟಕ ತೆಗೆದ್ಬಿಟ್ರು. ನಿನ್ನ ಮಗಳು ಅಲ್ಲೋಯ್ತಾಳೆ ಇಲ್ಲೋಯ್ತಾಳೆ, ಅವನ ಜೊತೆ ಮಾತಾಡ್ತಾಳೆ ಇನ್ನ ಜೊತೆ ಮಾತಾಡ್ತಾಳೆ ಅಂತ. ಆಯಿತಾ, 2 ತಿಂಗಳಾದ್ಮೇಲೆ ಕರ್ಕೊಂಡೇ ಹೋಗಿಲ್ಲ ಬಂದು ನನ್ನ ಮಗಳನ್ನ. ನಾವೇ ಕೈ ಕಾಲು ಹಿಡ್ದು 2 ಸಲ ನ್ಯಾಯಕ್ಕೆ ಬಂದು ಅವ್ರ ಮನೆಗೆ. 3 ತಿಂಗಳಿಗೆ ಚಿಕ್ಕ ಮಗಳು ಹೇಳಿದ್ದಾಳೆ. ಯಾರು? ಅವಳು ನಾದಿನಿ ಚಿಕ್ಕವಳು ಪುಷಿಗೆ ನನ್ನ ಮಗಳಿಗೆ ಹೇಳವಳೆ, ನಮ್ಮ ಅಮ್ಮ ಹಿಂಗೆ ಹೇಳ್ಕೊಡ್ತಾಯಿದ್ರು ಭರತ್ಗೆ, ಅವಳನ್ನ ಸಾಯಿಸ್ಬಿಡು ಅಂತ ಹೇಳಿದ್ಲಂತೆ. ಇವನನ್ನಂತೆ ಬೇಡ, ಅವ್ನ ಜೀವ ತೆಗೆಯೋದು ಬೇಡ, ಎಲ್ಲನ ಬದುಕೊಳ್ಳಿ ಬಿಟ್ಬಿಡು ಅಂತ ಅನ್ನಂತೀವ್ರು. ಅವಾಗ ಹಂಗಾದ್ಮೇಲೆ ಬಿಟ್ಬಿಟ್ರು. ಆಷಾಢಕ್ಕೆ ಕಳಿಸ್ಬಿಟ್ಟು ಬಿಟ್ಬಿಟ್ರು. ನಮ್ಮ ಮನೇಲೇ ಬಿಟ್ಬಿಟ್ರು. ಆಷಾಢಕ್ಕೆ ಕರ್ಕೊಳೋದೆಲ್ಲ ಕರ್ಕೊಂಡೇ ಬರಲಿಲ್ಲ. ಬಿಟ್ಟಾದಮೇಲೆ ಹಿಂಗೊನ್ನೆ ಅವಳು ಗಂಡನಿಗೆ ಇನ್ನೊಂದು ಮದುವೆ ಮಾಡ್ತಾರೆ, ಹೆಣ್ಣು ನೋಡ್ತಾರೆ ಅಂತ ಗೊತ್ತಾದ್ಮೇಲೆ ಮಾತ್ರೆ ತಗೊಬಿಟ್ಲು. ಅವರು ನನ್ನ ಗಂಡ ಬೇಕು ಅಂತಿದೆ, ಅವರು ಇನ್ನೊಂದು ಮದುವೆ ಮಾಡ್ಕೋತಾರೆ. ಹಂಗೂ ಹಿಂಗೂ ಹಾಸ್ಪಿಟ್ಲಿಗೆ ಸೇರಿ ಉಳಿಸ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಆಯಿತು ಕೋಣಂಕುಂಟೆಯಲ್ಲಿ. ಅಲ್ಲಿ ಅವ್ರನ್ನೂ ಕರೆಸಿದ್ರು. ಹಿಂಗೆ ಅಂತ ಅಲ್ಲೆಲ್ಲ ಒಪ್ಕೊಂಡು ಕರ್ಕೊಂಡು ಬಂದರು. ಬಂದು ಅಯ್ಯಪ್ಪ ಬೇರೆ ಮನೆ ಮಾಡ್ದೆ ಅವ್ರ ಮಾವ. ಮಾಡಿಬಿಟ್ಟು ಬೇರೆ ಅಂದರೆ ಸುಮ್ಮನೆ ಹಬ್ಬ ಹುಣ್ಣಿಮೆ ತಿನ್ನೋದು ಉಣ್ಣೋದೆಲ್ಲ ಇವ್ರ ಮನೇಲಿ ಹೋಗಿ ಮಲ್ಕೊಳ್ಳೋರು ಅಷ್ಟೇ. ಆಯಿತಾ. ಆಮೇಲೆ ಅಲ್ಲೆಲ್ಲ ಬೆಟ್ಟ ಶಂಕರಪ್ಪ ಅಂತೆ, ಅಲ್ಲಿ ಔಷಧಿ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗವ್ರೆ. ಕೊಟ್ಟವ್ರವರು ಅದನ್ನು ಇವ್ರ ಅತ್ತೆ ಹಾಕಿ ಅವಳಿಗೆ ಕೊಟ್ಟವಳೆ. ಕೊಟ್ಟಾದ್ಮೇಲೆ ಆ ಮಗುಗೆ ವಾಮಿಟು ಲೂಸ್ ಮೋಷನ್ ಜೀವ ಹೋಗಿ ಜೀವ ಬರೋ ಸರ್ ನನ್ನ ಮಗಳಿಗೆ. ಬಂದು ನೋಡೋಣ ಅಂತ ಬಂದೆ. ಅವಳು ಏನು ಸುಸ್ತಾಗೋಗವಳೆ. ಇವ್ರಲ್ಲೂ ತೋರಿಸವ್ರೆ ಹಾಸ್ಪಿಟ್ಲಿಗೆ, ನೆಪಕ್ಕೆ ತೋರಿಸವ್ರೆ. ತೋರಿಸಾದ್ಮೇಲೆ ಅವ್ರು ಯಾರೋ ಅವ್ರ ಅತ್ತೆನೂ ಇನ್ನೊಬ್ಳು ಯಾರೋ ರೆಕಾರ್ಡ್ ಮಾಡ್ಕೊಂಡವ್ರೆ ಮಾತಾಡೋದನ್ನ. ಇವಳಿಗೇನು ಮನ ಬಂತು ಅಂದರೆ ವಾಂತಿ ಮಾಡಿದ್ರೆ ಏನೋ ಬ್ಲ್ಯಾಕ್ ಕಲರ್ ಬಂತಂತೆ. ಅದು ಇವಳು ಚೆಕ್ ಮಾಡವಳೆ, ಏನೋ ಹಾಕಿದ್ದೀರಾ ಅಂತ ಕೇಳಿದಾಗ ಇವಳು ಡೈರೆಕ್ಟಾಗಿ ಕೇಳವಳೆ, ಇಲ್ಲ ನಾವೇನು ಹಾಕಿಲ್ಲ ಅಂತಂದರೆ. ಇವಳು ಸುಮ್ಮನೆ ಮಲಗಿದಂಗೆ ಮಲ್ಕೊಂಡು ಇನ್ನೊಬ್ಳು ಯಾರೋ ಅವ್ರ ಮನೆ ಹತ್ರ ಇರೋಳು ಇವಳು ರತ್ತೆ ಮಾತಾಡ್ತಾವ್ರಂತೆ. ಇವಳೇನಂದವಳೆ, ನೀವು ನಿಮ್ಗೆ ಔಷಧಿ ಕೊಟ್ಟವ್ರಲ್ಲ ಅವರೇ ನನಗೆ ಹೇಳಿದ್ರು ಅಂತ ಅಂದ್ಬಿಟ್ಟವಳೆ. ಇವ್ರು ಏನು ಮಾತಾಡ್ಕೋತಾವ್ರೆ, ಅವ್ರು ಹಂಗೆಲ್ಲ ಹೇಳೋಕ್ಕಾಗಲ್ಲ, ಯಾವ ಕಾರಣಕ್ಕೂ ಹೇಳೋದೇ ಇಲ್ಲ ಅವರು ಅಂತ ಅಂದವ್ರೆ. ಇವ್ರು ಮಾತಾಡ್ಕೋತಾವ್ರೆ. ಆವಾಗ ಇವಳೇನು ಮಾಡಿದ್ಲು, ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ಲು. ಕುಡಿಯೋದು ತಿನ್ನೋದು ಅವ್ರ ಮನೆಯಲ್ಲಿ ಅವ್ರು ಹಾಕೊಡೋದನ್ನೆಲ್ಲ ಅವಾಯ್ಡ್ ಮಾಡಿದ್ಲು. ಮಕ್ಕಳಾಗಲಿ ಅಂತ ಅವ್ರು ಕೊಟ್ಟರು. ಇವ್ರು ಏನು ಹಾಕಿ ಮಿಕ್ಸ್ ಮಾಡೋರೋ ಗೊತ್ತಿಲ್ಲ. ವಾಮಿಟು ಲೂಸ್ ಮೋಷನ್ನು ಆ ಥರ ಆಯಿತು ಸರ್. ಅವಾಗ ಇದಕ್ಕೆ ಪ್ರತಿಯಾಗಿ ಮೃತಳ ಅತ್ತೆ ವಿಜಯಮ್ಮ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಅತ್ತೆ ಸೊಸೆ ಗಂಡ ಹೆಂಡತಿ ಎಲ್ಲರೂ ಚೆನ್ನಾಗಿಯೇ ಇದ್ವು. ದೇವಸ್ಥಾನಕ್ಕೆ ಹೋಗಿದ್ದ ವೇಳೆ ನಿನ್ನೆ ರಾತ್ರಿ ಯಾರೋ ಕಳ್ಳರು ಮನೆಗೆ ನುಗ್ಗಿ ನನ್ನ ಮಗಳಿಗೂ ಗಾಯ ಮಾಡಿ ಪ್ರಜ್ಞೆ ತಪ್ಪಿಸಿ ನಂತರ ದರೋಡೆ ಮಾಡಿದ್ದಾರೆ. ಪೊಲೀಸರು ತನಿಖೆ ನಡೆಸಿ ಸತ್ಯ ಬಯಲಿಗೆಳೆಯಲಿ ಎಂದರು. ಸೋಮವಾರನೇ ನಾವು ಬುಕ್ ಮಾಡ್ಕೊಂಡಿದ್ವಿ. ದೇವಸ್ಥಾನ ಇವತ್ತು ಓಪನ್ನು ಅಂತಂದ್ಬಿಟ್ಟು ಕೇರಳಗೆ ಹೋಗಿದ್ವಿ. ಇವತ್ತು 9 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಆ ಹುಡುಗಿ ನನಗೆ ವರ್ಕ್ ಇದೆ, ನಾನು ಬರೋಕ್ಕಾಗಲ್ಲ ಅಂದು. ಈ ನಡುವೆ ಎಲ್ಲಿ ಕರೆದ್ರು ವರ್ಕು ಮಾಡ್ತಾಯಿದ್ದಾಳೆ ಮನೆಯಲ್ಲಿ, ಬರಲ್ಲ ಅಂತ ಹೇಳೋಳು. ಸರಿ ನಾವು ಹೋಗ್ತಾಯಿದ್ವಿ. ನನ್ನ ಮಗಳು ಬರಲ್ಲ ಅಂತ ಹೇಳೋದು. ಈ ಹುಡುಗಿ ಬರಲ್ಲ ಅಂದಿದ್ದಕ್ಕೆ ಆ ಹುಡುಗಿನೂ ಇವರಿಬ್ಬರನ್ನೂ ಬಿಟ್ಬಿಟ್ಟು ಹೋಗಿದ್ದು ಸರ್. ನಾವು ಫಸ್ಟೇ ಸೋಮವಾರನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ನಾವು ನಿನ್ನೆ 5 ಗಂಟೆಯಲ್ಲಿ ಸರ್, 4:15 5 ಗಂಟೆ ಆಗಿತ್ತು.
ಹತ್ತತ್ರ ನಮಗೆ ಏನು ಹಿಂಗೆ ಅಂತ ಏನೂ ಇಲ್ಲ, ಫೋನ್ ಬಂದಿಲ್ಲ. ಈ ಥರ ಏನೋ ಆಗಿದೆ ಅಂತಂತ ಹೇಳಿದ್ರು. ಈ ಥರ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನಾವು ಇಲ್ಲಿಗೆ ಬಂದ ಮೇಲೇ ನಮಗೆ ಗೊತ್ತಾಗಿರೋದು ಏನಾಗಿದೆ ಅಂತಂದ್ಬಿಟ್ಟು. ಅದು ಯಾರು ನಮ್ಗೆ ಸರಿಯಾಗಿ ಹೇಳ್ತಾನಿಲ್ಲ, ನನಗೆ ಅದ್ರ ವಿಚಾರನೇ ಗೊತ್ತಿಲ್ಲ ಸರ್. ನಾನು ಆ ಕಡೆ ಬಿಡಲೇ ಇಲ್ಲ ಸರ್, ನಮ್ಮನ್ನು ಈಗ ಹಾಕ್ಕೊಂಡು ಹೋಗಿದ್ದಾರೆ. ನಾನು ಆಸ್ಪತ್ರೆಗೆ ಹೋಗಿ ಇವಾಗ ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು. ಏನಾಗಿದೆ ಅಂದರೆ ಏನೋ ಚೈನ್ ಕಿತ್ಕೊಂಡು ಹೋಗಿದ್ದಾರೆ ಅಂತಂತ ಹೇಳಿದ್ರು. ಡೆತ್ ಆಗಿದೆ ಅಂತ ಹೇಳಿದ್ರು. ಈಗ ನಿಮ್ಮ ಸೊಸೆಯವ್ರ ತಾಯಿಯವರು ಆರೋಪ ಮಾಡ್ತಿದ್ದಾರೆ ನೀವೇ ಪ್ರೀಪ್ಲಾನ್ ಮಾಡಿದ್ದಾರೆ ಅಂತ. ಮಕ್ಕಳಿವ್ರ ಕುಟುಂಬ ಸೇರಿ ಎಲ್ಲ ಪ್ರೀಪ್ಲಾನ್ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಅವ್ರ ಬಾಯಿಗೆ ಹೆಂಗೆ ಬಂದರೆ ಹಂಗೆ ಹೇಳ್ಕೊಳ್ಳಿ, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ. ಇದಕ್ಕೆ ಮುಂಚೆ ಎಲ್ಲ ಗಲಾಟೆ ಅಲ್ಲ, ಮರ್ಡರ್ ಮಾಡೋ ಹಂಗಿದ್ದಿದ್ರೆ ಬೇರೆ ಮನೆ ಮಾಡಿ ನಾವು ಇಡೋ ಅಂಥ ಪರಿಸ್ಥಿತಿ ಏನಿರಲಿಲ್ಲ. ಯಾವಾಗೋ 4 ವರ್ಷದಲ್ಲಿ ಇವ್ರ ಗಂಡ ಹೆಂಡ್ತಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಿತ್ಲಾಡ್ಕೊಂಡು ಹೋಗಿ ಆ ಹುಡುಗಿ ಅವ್ರ ಮನೇಲಿ ಕೂತಿದ್ಲು. ರಾಜ್ಯ ಪಂಚಾಯತಿಗಳು ಮಾಡಿ ನಾವು ಜೊತೆಯಲ್ಲಿ ಇಟ್ಕೊಂಡ್ರೆ ಮತ್ತೆ ಗಲಾಟೆಗಳೇ ಅಂತ ನಾವು ಬೇರೆ ಮನೆ ಮಾಡಿ ಇಕ್ಕಿರೋದು. ಬೇರೆ ಮನೆ ಲೀಸ್ಗೆ ಹಾಕಿ ಎಲ್ಲ ತೊಗೊಂಡೋಗಿ ನಾವು ಇಕ್ಕಿ ಏನು ಏಕೆ ಮಾಡ್ತಾಯಿದ್ವಿ ಸರ್ ನಾವು? ಹಾಂ ಅಲ್ಲ, ಹೇಳೋದಕ್ಕೂ ಒಂದು ಇದಿರುತ್ತೆ. ಏನಕ್ಕೆ ಎತ್ಕೊಂಡೋಗಿ ಇಕ್ತಾಯಿದ್ವಿ ನಾವಲ್ಲಿ? ಏನು ಕಿರುಕುಳ ಕೊಡ್ತಾಯಿದ್ವಿ ಸರ್? ಏನು ವರದಕ್ಷಿಣೆ ಕೊಡ್ತಾಯಿದ್ವಾ? ಇಲ್ಲ ನೀನೇನ ನಿಮ್ಮ ಅಪ್ಪನ ಮನೆಯಿಂದ ಆಸ್ತಿ ಎತ್ಕೊಂಬ, ನಮಗೆ ಸೈಟ್ ಕೊಡು, ಇನ್ನೊಂದು ಕೊಡು ಅಂತ ಇದ್ವಾ? ಏನು ಕಿರುಕುಳ ಕೊಡ್ತಾಯಿದ್ವಿ ಹೇಳ್ರಿ? ಯಾತ್ರದ್ದು ಇಲ್ಲ. ಅವ್ರಿಗೆ ಊಹೆ ಮಾಡ್ಕೊಂಡು ಅವ್ರು ಹೇಳಿದ್ರೆ ಏನು ಕಿರುಕುಳ ಅಂದರೆ ಏನು ಹೇಳಿ ಹೋಗಲಿ? ವರದಕ್ಷಿಣೆ ಕಿರುಕುಳನಾ? ನಾವೇ ಇನ್ನೂ ಒಡವೆ ಎಲ್ಲ ಮದುವೆ ಭರ್ಜರಿಯಾಗಿ ಮಾಡ್ಕೊಂಬಂದಿರೋದು ನಾವು ಖರ್ಚು ಮಾಡಿ. ಇನ್ನೀ ಕಿರುಕುಳ ಎಂಥದ್ದು? ನಿಮ್ಮ ಮಗನಿಗೆ ನೀವೇ ಹೇಳ್ತಿದ್ರಂತಲ್ಲ ಸಾಯಿಸ್ಬಿಡಿ ಅಂತ ಅಂತೆಲ್ಲ ಹೇಳಿದಾರೆ ಅವರು. ಹೇಳ್ಕೊಳ್ಳಿ ಬಿಡಿ ಸರ್. ಮಗನಿಗೆ ಎರಡನೇ ಮದುವೆ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಹೇಳ್ಕೊಳ್ಳಿ ಬಿಡಿ ಸರ್. ಅದಕ್ಕೆ ಅಡ್ಡ ಇದ್ದಾಳೆ ಮಗಳನ್ನ ಅಂತ ಸಾಯಿಸಾಕಿದ್ದಾರೆ ಅವರು ಅಂತ ಹೇಳಿದ್ರು. ಅಡ್ಡ ಇದ್ದಾಳೆ ಅಂತಲೇ ಯಾಕೆ ಆಗ್ಬೋದು? ಡೈವರ್ಸ್ ಕೊಡಿಸ್ಬಿಟ್ಟೆ ಮಾಡ್ತಾಯಿದ್ವಿ. ಬ್ಯಾಗ್ ಸಮೇತ ಹೊರಗಡೆ ಬಿಸಾಕಿದ್ರಂತ ಹೋಗೋದು ಅಂತ ಸರ್. ಇವಾಗ ಫ್ಯಾಮಿಲಿ ಗಲಾಟೆಗಳಂದರೆ 100 ಬರುತ್ತೆ 100 ಹೋಗುತ್ತೆ. ಅದನ್ನೇ ಇವಾಗ ಮಧ್ಯದಲ್ಲಿ ತಗೊಂಡು ಬಂದರೆ ಆಗಲ್ಲ, ಆಯಿತಾ? ಫ್ಯಾಮಿಲಿ ಗಲಾಟೆ ಎಲ್ಲರ ಮನೆಗಳಲ್ಲೂ ಇರುತ್ತೆ. ಮದುವೆ ಅಂತ ಆದಮೇಲೆ ಎಲ್ಲರ ಮನೆಯಲ್ಲೂ ಇರುತ್ತೆ. ನೀವು ಅದನ್ನೇ ತೊಗೊಂಬಂದು ಇವಾಗ ಅದನ್ನು ಏನಕ್ಕೆ ಕೇಳ್ತೀರಾ? ನೀವೇ ಪ್ರೀ ಪ್ಲಾನ್ ಮಾಡಿ ದೇವಸ್ಥಾನಕ್ಕೆ ಹೋಗೋದು ಸರ್. ಏನಾದರೂ ಅಂದ್ಕೊಳ್ಳಿ ಬಿಡಿ ಸರ್, ಅದು ಎನ್ಕ್ವೈರಿ. ಪುಷ್ಪಲತಾ ಕೊಲೆ ಪ್ರಕರಣ ದರೋಡೆಗಾಗಿ ನಡೆದ ಕೊಲೆಯಾ, ಇಲ್ಲ ಕೌಟುಂಬಿಕ ಕಲಹದ ಹಿಂದೆ ನಡೆದ ಸುಫಾರಿ ಮರ್ಡರಾ ಇದೆಯಾ ಅನ್ನೋ ಅನುಮಾನ ಎಲ್ಲರನ್ನ ಕಾಡುತ್ತಿದೆ. ಪೊಲೀಸರಿಗೆ ಈ ಪ್ರಕರಣ ತಲೆನೋವಾಗಿದ್ದು, ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.